ಇಂದ ದುಡ್ಡು ಗೆದ್ದಿರೋದು ಬರ್ತಾ ಇದೆ, ಪಾರ್ಟ್ ಬೈ ಪಾರ್ಟ್ ಬರ್ತಾ ಇದೆ. ಕಾರ್ ಬಂದಿಲ್ಲ ಇನ್ನು. ಅಳಿಯಂಗೆ ನಾನೇನು ಗಿಫ್ಟ್ ಕೊಟ್ಟಿಲ್ಲ. ನನಗಿಂತ ಹೆಚ್ಚಾಗಿ ತನಿಷಾ 2 ಗಿಫ್ಟ್ ಕೊಟ್ಬಿಟ್ಟಿದ್ದಾಳ ಆಗ. ಶನಿವಾರ ಏನೋ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಂತೆ. ಬಟ್ ಅವನು ಈಗ ದೊಡ್ಡ ವಿಲ್ಲ ನಮ್ ಜೊತೆ ಎಲ್ಲಿ ಮಾಡ್ತಾನೆ ಸರ್ ಇವಾಗ. ಬಿಗ್ ಬಾಸ್ ಅಲ್ಲಿ 2 ಆನೆಗಳು ಗುದ್ದಾಡೋದಲ್ಲೇ ತಾನೆ, ನೀವಿಬ್ರ ತಾನೆ. ಬನ್ನಿ ಯಾರು ದಯವಿಟ್ಟು ಬನ್ನಿ. ನಾನು ಹೀರೋ ಆಗಿ, ವಿಲನ್ ವಿನಯ್ ಆಗಿ ಒಳ್ಳೆ ಕಾಂಬಿನೇಷನ್ ಅದ್ಭುತವಾಗಿ ಮಾಡೋಣ. ಯಾರಾದ್ರೂ ಬನ್ನಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಎಸ್, ಅಮ್ಮನಿಗಾಗಿ ಮನೆ ಕಟ್ಟು ಯೋಜನೆ ಎಲ್ಲಿ ತನಕ ಬಂತು? ನಡೀತಾ ಇದೆ, ಒಂದಷ್ಟು ಕಡೆ ನೋಡ್ತಾ ಇದೀವಿ. ಅಂದ್ರೆ ಮನೆ ಸದ್ಯಕ್ಕೆ ಮುಂದೆ ಅಂತೂ ದೊಡ್ಡದಾಗಿ ಮಾಡೋ ಒಂದು ಆಸೆ ಅಂತೂ ಇದೆ. ಸದ್ಯಕ್ಕೆ ಒಂದು ಪುಟ್ಟದಾಗಿ ನಮ್ಮದು ಅಂತ ಒಂದು ಮಾಡ್ಕೊಡ್ಬೇಕು ಅಂತಂದ. ಅದನ್ನ ಅಪಾರ್ಟ್ಮೆಂಟ್ ಮಾಡ್ಬೇಕು ಅಥವಾ ಒಂದ್ ಸೈಡ್ ತಗೊಂಡ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಒಂದಷ್ಟು ಜನಕ್ಕೆ ನೋಡಕ್ ಹೇಳಿದೀನಿ. ಬಂದಿದೆ, ಬಿಲ್ಡರ್ ಫ್ಲೋಸ್ ಬಂದಿದೆ. ಹೋಗಿ ನೋಡಕ್ಕೆ ಅಂತ ಟೈಮ್ ಸಿಕ್ಕಿಲ್ಲ ಅಷ್ಟೇ. ಹೋಗಿ ನೋಡಿ ಒಂದು ಓಕೆ ಮಾಡಿ ಆದಷ್ಟು ಬೇಗ ಮಾಡ್ಬೇಕು. ಬಂತ ಬಿಗ್ ಬಾಸ್ ಇಂದ ದುಡ್ಡು ಗೆದ್ದಿರೋದು? ಬರ್ತಾ ಇದೆ, ಪಾರ್ಟ್ ಬೈ ಪಾರ್ಟ್ ಬರ್ತಾ ಇದೆ. ಕಾರ್ ಬಂದಿಲ್ಲ ಇನ್ನ. ಕಾರ್ ಬರ್ಬೇಕು. ಕಾರ್ 1.5 ತಿಂಗಳಾಯ್ತು ಬಂದಿಲ್ಲ ಇನ್ನ. ಯಾವಾಗ ಕೊಡ್ತಾರಂತೆ ಗೊತ್ತಿಲ್ಲ. ಅದು 3-4 ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಬೇಜಾರಾಗ್ತದೆ. ಬಂದಿಲ್ಲ ಅಂತ. ಕಾರು ಬರುತ್ತೆ, ವೆರಿ ಸೂನ್ ಬರುತ್ತೆ. ಅದು ಡೆಲ್ಲಿಯಿಂದ ಎಲ್ಲ ಅಪ್ರೂವಲ್ ಆಗಿ. ಕಾರ್ಪೊರೇಟ್ ಸಿಸ್ಟಮ್ಗಳೆಲ್ಲ ಏನೇನೋ ಇರುತ್ತೆ. ಅಂಡ್ ಅಳಿಯನ್ ಮೀಟ್ ಮಾಡಿ ಅಳಿಯಂಗೆ ಏನ್ ಗಿಫ್ಟ್ ಕೊಟ್ರಿ? ಹೇಗಿದ್ದಾನೆ ಅಳಿಯಂಗೆ? ನಾನೇನು ಗಿಫ್ಟ್ ಕೊಟ್ಟಿಲ್ಲ. ನನಗಿಂತ ಹೆಚ್ಚಾಗಿ ತನಿಷಾ 2 ಗಿಫ್ಟ್ ಕೊಟ್ಬಿಟ್ಟಿದ್ದಾಳ ಆಗ್ಲಿ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೇ ಒಂದು ಬೆಳ್ಳಿ ಉಡ್ದಾರ ಕೊಟ್ಬಿಟ್ಟಿದ್ಲು. ನಾನು ಇಲ್ಲಿರೋ ಟೈಮಲ್ಲಿ ಊರಿಗೆ ಹೋಗ್ತೀನಿ ಕಣೋ ಅಂತ ಹೇಳಿದ್ಲು. ಸರಿ, ಊರಿಗೆ ಹೋಗ್ಬಿಟ್ಟು ಒಂದು ಚಿನ್ನದ ಉಂಗುರ ಹಾಕಿದಾಳೆ ಅವನಿಗೆ. ನಾನು ಏನು ಕೊಟ್ಟಿಲ್ಲ ಇನ್ನ. ವೆರಿ ನೈಸ್. ನನ್ನ ಕಡೆಯಿಂದ ಏನು ಕೊಟ್ಟ. 2-3 ಸಲ ಹೋಗಿದ್ದೀನಿ ಊರಿಗೆ. 2-3 ಸಲ ಹೋದಾಗ್ಲೂ ಅಲ್ಲಿ ಮನೇಲಿ ಇರಕ್ ಸಮಯ ಸಿಗ್ಲಿಲ್ಲ ನನಗೆ. ಯಾಕಂತಂದ್ರೆ ಹೋದ ತಕ್ಷಣ ಎಲ್ಲ ಮನೆ ತುಂಬಾ ಜನಗಳು ತುಂಬಿಬಿಡೋರು ಪ್ರೀತಿಯಿಂದ. ಅಲ್ಲಿ ಹೋಗಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೂ ಆಗಿಲ್ಲ. ಹೆಸರಿಟ್ರ ಏನಾದ್ರು ಅಳಿಯಂಗೆ? ಇಲ್ಲ, ನಾನು ಆಕ್ಚುಲಿ ಮೊನ್ನೆ ನನ್ನ ಇನ್ಸ್ಟಾಗ್ರಾಮ್ ಇದ್ರಲ್ಲೂ ಹಾಕೊಂಡಿದ್ದೆ. ಪಾಯಿಂದ ಯಾವ್ದು? ಪಾ ಅಕ್ಷರದಿಂದ ಯಾವ್ದಾದ್ರು ಹೆಸರು ಚೆನ್ನಾಗಿರೋದಿದ್ರೆ. ನಿಮ್ಮ ಬಿಗ್ ಬಾಸ್ ಕಾರ್ತಿಕ್ ಅವರ ಅಳಿಯ, ಅವರ ತಂಗಿ ಮಗ ಅಳಿಯನ್ಗೆ ಪಾಯಿಂದ ಹೆಸರನ್ನ ನೀವು ಸಜೆಸ್ಟ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ಇಲ್ಲ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋ ಹೇಳ್ಬೋದು. ಬಟ್ ಸ್ವಲ್ಪ ಯೂನಿಕ್ ಆಗಿ ಚೆನ್ನಾಗಿರೋದು ಹೇಳಿ. ಬರ್ತವೆ ಹಳೆವೆಲ್ಲ ಹೇಳ್ಬಿಟ್ಟಿರೋ. ಆಮೇಲೆ ಹೊಸ್ತನ ಏನಾದ್ರು ಇರುವಂತ ಹೆಸರು, ಒಳ್ಳೆ ಅರ್ಥ ಇರುವಂತದ್ದು. ಹೌದು, ಕರೆದಾಗ ನಾಳೆ ಫ್ಯೂಚರ್ ಅವ್ನಿಗೆ ಖುಷಿ ಆಗ್ಬೇಕು. ಆ ಥರ ಒಂದು ಪ್ರೌಡ್ ಫೀಲ್ ಬರಬೇಕು. ಅದು ಬಿಟ್ಟು ಮತ್ತೆ ಬೇರೆ ಏನು ನಡೀತಿದೆ? ಅವ್ರು ತನಿಷಾ ಅಂದ್ರೆ ಬೇರೆ ಯಾರನ್ನ ಭೇಟಿ ಮಾಡಿದ್ರಿ ಇತ್ತೀಚೆಗೆ ಬಿಗ್ ಬಾಸ್ ಇಂದ ಬಂದ್ಮೇಲೆ? ವಿನಯ್ ಸಿಕ್ಕಿದ್ದ, ನಮ್ರತಾ ಸಿಕ್ಕಿದ್ಲು, ಇಶಾನಿ ಸಿಕ್ಕಿದ್ಲು, ತನಿಷಾ ಸಿಕ್ಕಿದ್ಲು, ಆಮೇಲೆ ಮೈಕಲ್ ಸಿಕ್ಕಿದ್ದ ಅಷ್ಟೇ ಅನ್ಸುತ್ತೆ. ಅಷ್ಟೇ. ಪ್ರತಾಪ್ ಸಿಕ್ಕಿದ್ದ, ಯಾವುದು ಸಂಗೀತ ಅವ್ರು ಸಿಕ್ಕಿದ್ರು ಹೊಸಪೇಟೆಯಲ್ಲಿ. ನಂಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು ಆ್ಯಕ್ಚುಲಿ. ಅದೇ ನಿಮ್ಮ ಜೊತೆ ಒಬ್ರು ಹುಡುಗ ಬರ್ತಾರಲ್ಲ, ಇರ್ತಾರಲ್ಲ, ಅವ್ರು ಹೇಳಿದ್ದು ನನಗೆ ಶನಿವಾರ ಏನೋ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಂತ. ಹೌದಾ? ಯಾಕೆ? ಏನೋ ನಂಗೆ ಭಾಳ ಇಷ್ಟ ಅಂತೆ ಶನೀಶ್ವರ ದೇವರು. ಶನಿ ದೇವ್ರು ಯಾರಿಗೆ ಇಷ್ಟ ಆಗಲ್ಲ? ತುಂಬಾ 3-4 ಒಂದು ಹೋಗ್ತಾ ಇದಾರೆ. ಯಾವ ದೇವಸ್ಥಾನಕ್ಕೂ ಹೇಳದೇನೋ ಇಲ್ಲ. ಇಲ್ಲ, ಯಾವ ದೇವಸ್ಥಾನ ಒಳ್ಳೇದ್ ಮಾಡಪ್ಪ. ನಾನು ಆಕ್ಚುಲಿ ಮನೇಲಿರೋ ದೇವ್ರಿಗೆ ಕೈ ಮುಗಿದು ಸುಮಾರಷ್ಟು ಕಡೆ ಹೋಗೋಷ್ಟಿದೆ. ಒಳ್ಳೇದ್ ಮಾಡು, ಕೆಟ್ಟದ್ ಮಾಡಬೇಡ, ಶನಿ ಕಾಟ ಕೊಡ್ಬೇಡ, ನಮ್ಗೆ ಆಂಜನೇಯ ಕಾಪಾಡಪ್ಪ ಅನ್ಕೊಂಡೆ ಬೇಡ್ಕೊಳತ್ತೆ. ತಪ್ಪೇನಿಲ್ಲ, ದೇವಸ್ಥಾನಕ್ಕೆ ಹೋಗೋದು ಒಳ್ಳೆ. ದೇವಸ್ಥಾನಕ್ಕೆ ಹೋಗೋದೇನ್ ತಪ್ಪೇನಿಲ್ಲ. ಕಾರ್ತಿಕ್ ಬರೀ ನಗ್ತಾನೆ ಬಂದಾಗಿಂದ ಏನು ಹೇಳ್ತಾನೆ ಇಲ್ಲಪ್ಪ. ಏನ್ ಹೇಳ್ಬೇಕು? ದೇವಸ್ಥಾನಕ್ಕೆ ನಾನು ಹೋಗಿಲ್ಲ, ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಅಲ್ಲೂ ಅಪಪ್ರಚಾರ ಮಾಡ್ತಾರ ನೋಡಿ. ಸುಮ್ನೆ ಅವನಲ್ಲೇ ಸುಮ್ನೆ ಹೇಳೋದು ಹಂಗೆ. ಮತ್ತೆ ವಿನಯ್ ಸಿಕ್ಕಿದ್ರ? ವಿನಯ್ ಒಂದ್ಸಲಿ ಕಲರ್ಸ್ದು ಒಂದು ಆ ಟೈಮಲ್ಲಿ ಸಿಕ್ಕಿದ್ದು. ಅದ್ ಬಿಟ್ರೆ ಮತ್ತೆ ಸಿಗಾಕ ಇವಾಗ ಬರ್ತಾ ಮಾತಾಡ್ಕೊಂಡು ಬಂದೆ ಹೇಗ್ ನಡೆದಿದೆ. ನಾನು ಮೊನ್ನೆ ಎಲ್ಲೋ ಯಾವ್ದೋ ಒಂದು ಕಮೆಂಟ್ ನೋಡಿದೆ ಅನ್ಸುತ್ತೆ, ಕಮೆಂಟ್ ಅಥವಾ ಎಲ್ಲ ಹಾಕಿದ್ರು, ನಿಮ್ಮ ವಿನಯ್ ಕಾಂಬಿನೇಷನ್ ಸಿನಿಮಾ ಮಾಡಿ ಅಂತ ಯಾರು ಹಾಕ್ದಂಗಿತ್ತು ನನಗೆ. ಅಲ್ಲ, ಜಸ್ಟ್ ನಾನು ನೋಡ್ತಾ ಇದ್ದೆ, ಇಬ್ರು ಫ್ರೆಂಡ್ಸು, ಅವ್ರ ಮಾತಾಡಿದ್ರೆ ನಾನು ವಿಲನ್ ಆಗ್ತೀನಿ ಅಂತಾರೆ. ನಾನು ವಿಲನ್ನ ಮಾಡಬೇಕು, ನೆಗೆಟಿವ್ ಮಾಡಬೇಕು ಅಂತ ಅವ್ರಿಗೊಂದು ಖುಷಿ. ಆ್ಯಂಡ್ ಹೀರೋ ಈ ಥರ ಏನೋ ಥಾಟ್ ಬಂದಿದೆಯಾ ಎಲ್ಲಾದರೂ?
ಮಾಡ್ಬಿಡೋಣ ಮಚ್ಚ, ಡೆಫಿನೆಟ್ಲಿ ನಾವಿಬ್ರೇ. ಮಾಡ್ಬೋದು. ನಾವು ಆಕ್ಚುಲಿ ಮಾತಾಡಿಲ್ಲ ಅಂಥದ್ದು ಏನಾದ್ರು ಬಂದ್ರೆ ಡೆಫಿನೆಟ್ಲಿ ಮಾಡಬಹುದು. ಬಟ್ ಅವನು ಈಗ ದೊಡ್ಡ ವಿಲ್ಲನ್ ನಮ್ ಜೊತೆ ಎಲ್ಲಿ ಮಾಡ್ತಾನೆ ಸರ್ ಇವಾಗ? ಬಿಗ್ ಬಾಸ್ ಅಲ್ಲಿ 2 ಆನೆಗಳು ಗುದ್ದಾಡೋದಲ್ಲೇ ತಾನೆ, ನೀವಿಬ್ರ ತಾನೆ. ಇಲ್ಲ ನೋಡ, ಅಂತ ಯಾವ್ದಾದ್ರು ಸ್ಕ್ರಿಪ್ಟ್ ಬಂದ್ರೆ ವಿ ವಿಲ್ ಡೆಫಿನೆಟ್ಲಿ ಲುಕ್ ಫಾರ್ವರ್ಡ್ ಟು ವರ್ಕ್ ಇನ್ ಇಟ್. ನಿಮ್ ತಲೆಯಲ್ಲಿ ಏನೋ ಆತರ ಐಡಿಯಾಗಳು ಯೋಚನೆಗಳು ಇದೆ ಸರ್. ಈಗ ನಾವು ಐಡಿಯಾ ಹಾಕೊಂಡ್ರೆ ನಾವು ನಮ್ಮಲ್ಲೇ ಇರುತ್ತೆ. ಯಾರಾದ್ರೂ ಪ್ಲಾನಿಂಗ್ ಇರುತ್ತೆ, ಸೇರ್ಕೊಂಡ್ ಮಾಡ್ಬಿಡೋಣ ಮಚ್ಚ, ಒಳ್ಳೆ ಒಂದ್ ಕತೆ ಮಾಡಿಸ್. ನಾವೇ ಹೆಂಗ್ ಮಾಡಕ್ಕಾಗತ್ತೆ? ನಿಮ್ಗೆ ಪ್ರೊಡ್ಯೂಸರ್ ಕಂಪನಿ ನೀವು ಹೂ ಅಂದ್ರೆ ನೀವು ಹೂ ಅನ್ನಿ ಇವಾಗ್ಲೂ. ಮಾಡೋಣ ಬನ್ನಿ, ರೆಡಿ, ನಾಳೆನೇ ಕರ್ಕೊಂಡ್ ಬರ್ತೀನಿ. ನನಗೆ comment ಮಾಡಿ. ಬನ್ನಿ ಯಾರು, ದಯವಿಟ್ಟು ಬನ್ನಿ. ನಾನು ಹೀರೋ ಆಗಿ, ವಿಲನ್ ವಿನಯ್ ಆಗಿ, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್, ಅದ್ಭುತವಾಗಿ ಮಾಡೋಣ. ಯಾರಾದ್ರೂ ಬನ್ನಿ, ಸರಿನಾ? ಓಪನ್ ಆಫರ್ ಪ್ರೊಡ್ಯೂಸರ್ಗಳಿಗೆ ಎಲ್ರಿಗೂ. ನಾನು ಅವ್ನಿಗೆ ಹೇಳೇ ಇಲ್ಲ. ಯಾರಿಗೆ? ವಿನಯ್ಗೆ. ವಿನಯ್ ಅವ್ನಿಗೇನು ಹೇಳ್ಬೇಕು? ನೀವು ಹೇಳಿದ್ರೆ ಅವ್ರು ಒಪ್ಪಲ್ವಾ? ಇಬ್ರು ಫ್ರೆಂಡ್ಸ್ಗಳು. ಕಲರ್ಸ್ ಕಡೆಯಿಂದ ಬೇರೆ ಏನೋ ಆಫರ್ ಬಂದಿದೆ ಯಾವ್ದಾದ್ರು ಸೀರಿಯಲ್ಗೆ? ಸದ್ಯಕ್ಕೆ ಸೀರಿಯಲ್ ನಿಮ್ ಥಾಟ್ ಇರೋದು ಸಿನಿಮಾ. ನಾನು ಆವಾಗ್ಲಿಂದನೂ ದೊಡ್ಡ ಸ್ಕ್ರೀನಲ್ಲಿ ಬೆಳ್ಳಿ ಪರದೆಲ್ಲೇ ಕಾಣಿಸ್ಕೋಬೇಕು ಅನ್ನೋದೇ ಆಸೆ. ದೊಡ್ಡದಾಗೆ ಮಾಡೋಣ. ಸೀರಿಯಲ್ ಆ್ಯಕ್ಚುಲಿ ನನಗೆ ಸಾಕಷ್ಟು ಕೊಟ್ಟಿದೆ. ಇದುವರೆಗೂ ಇವತ್ತೇನಿದ್ದೀನಿ, ಇವತ್ತೇನು ರೀಚ್ ಆಗಿದೆ ಎಲ್ಲ ಸೀರಿಯಲಿಂದಲೇ. ಇನ್ನು ಮುಂದಕ್ಕೆ ಹೋಗೋಣ, ಒಂದು ಸ್ಟೆಪ್ ದೊಡ್ಡದಾಗಿ. ಇಲ್ಲೂ ಕಲಾ ಸೇವೆ, ಇಲ್ಲೂ ಕಲಾ ಅಷ್ಟೇ. ಐ ಆಮ್ ಅನ್ ಆಕ್ಟರ್ ವೆರೆವರ್ ಐ ಆಮ್. ಬಟ್ ಇವತ್ತಿಗೂ ಒಬ್ರು ಕೇಳಿದ್ರು, ದೇ ವಾಂಟೆಡ್ ಮಿ ಆಸ್ ಅ ಗೆಸ್ಟ್. ಒಂದು ಅಲ್ಲಿಂದ ಬಂದ ಮೇಲೆ ಅದೇ ಹೀಟಲ್ಲಿ ಒಂದು ಗೆಸ್ಟ್ ಆಗಿ ಮಾಡಿ ಚೆನ್ನಾಗಿರುತ್ತೆ ಅಂತ. ಇಲ್ಲ ಸರ್, ಸದ್ಯಕ್ಕೆ ಬೇಡ. ಸಿನಿಮಾ ಬಗ್ಗೆ ಒಂದಷ್ಟು ನಡೀತಾ ಇದೆ, ನೋಡೋಣ. ಸಿನಿಮಾಗಳು ನೋಡಿದ್ರೆ ಇತ್ತೀಚೆಗೆ ಯಾವ್ದಾರ ಸಿನಿಮಾಗಳು ಟ್ರೈಲರು ಸಾಂಗ್ಸ್ ಹೊರಡೆ ಬಂದ್ಮೇಲೆ, ಯಾಕಂದ್ರೆ ಆಲ್ಮೋಸ್ಟ್ 115 ದಿನ ಮೊಬೈಲ್ ಇರಲಿಲ್ಲ, ಹೊರಡೆ ಜಗತ್ತಲ್ಲಿ ಏನು ನಡೀತಿದೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸಿನಿಮಾದಲ್ಲಿ ಇದ್ದವರು ಸಿನಿಮಾ ಏನ್ ನಡೆಯುತ್ತೆ, ಏನಾಗುತ್ತೆ, ಎಷ್ಟೋ ವಿಚಾರಗಳು ಗೊತ್ತಿರಲ್ಲ. ಈಗ ಹೊರಡೆ ಬಂದ್ಮೇಲೆ ಡಿಡ್ ಯು ವಾಚ್ ಎನಿ ಮೂವೀಸ್? ಐ ವಾಚ್ಡ್ KTM ನೋಡಿದೆ, ದೀಕ್ಷಿತ್ ಶೆಟ್ಟಿ ಅವ್ರದ್ದು. ಅದಾದ್ಮೇಲೆ ಒಂದು ಸರಳ ಪ್ರೇಮ ಕಥೆ ಅದ್ರಲ್ಲಿ ನಾನು ಮಾಡಿದ್ದೆ. ವಿನಯ್ ರಾಜ್ಕುಮಾರ್ ಅದ್ರಲ್ಲಿ ನಾನು ಅವ್ರದ್ದು ಕ್ಯಾಮಿಯೋ ಮಾಡಿದ್ದೀನಿ. ಅದನ್ನು ನೋಡಿ 25 ಡೇಸ್ ಆಯ್ತು. ಈಗ ಮೊನ್ನೆಗೆ 25 ಡೇಸ್ ಆಯ್ತು. ಅದು ನಾನು ಹೋಗಕ್ಕಾಗಿಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಆಯ್ತು. ಅದನ್ನ ನೋಡಿದೆ. ಅದು ಬಿಟ್ಟರೆ ಯಾವುದು ನೋಡೋಕ್ಕಾಗಿಲ್ಲ. ಎಷ್ಟೊಂದು ಸಿನಿಮಾಗಳು ಮಿಸ್ ಆಗಿದೆ ನನಗೆ. ನಾನು ಅಲ್ಲಿ ಒಳಗಿರೋ ಟೈಮಲ್ಲಿ ಎಷ್ಟೊಂದು ಸಿನಿಮಾ ಮಿಸ್ ಆಗಿದೆ. ಅದನ್ನು ನೋಡಬೇಕು. ಟೈಮ್ ಎಲ್ಲ ಫ್ರೀ ಮಾಡಿಕೊಂಡು ಒಂದು ಫ್ರೀ ಮೈಂಡಲ್ಲಿ ಸಿನಿಮಾ ನೋಡಬೇಕು. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನಿಮಗೆ ಬೀಯಿಂಗ್ ಆ್ಯಕ್ಟರ್ ಆಗಿ ನಿಮಗೆ ತುಂಬ ಇನ್ಸ್ಪೈರ್ ಆಗೋ ಡೈರೆಕ್ಟರ್ ಯಾರು ಸಿನಿಮಾಗಳ ಮುಖಾಂತರ? ಅಂದರೆ ನಾನು ಹೇಳ್ತಿರೋದು ಆ್ಯಕ್ಟರ್ ಆಗಿ ನಿಮಗೆ ನೋಡಿದಾಗ, ಅವತ್ತಿನ ಕಾಲದಿಂದ ನೋಡ್ಕೊಂಡು ಬಂದಾಗ. ಪುಟ್ಟಣ್ಣ ಕಣಗಾಲ್ ಸರ್, ಹಾಗೆ ಲೆಜೆಂಡ್ರಿ. ಎಸ್, ಆಯ್ತು. ಒಂದು ಟಾಪ್ 10ಗೆ ಬಂದ್ಬಿಡ್ತೀನಿ ಹಂಗಾರೆ. ನೀವು ಒಂದೇ ಹೇಳ್ತೀರಂದ್ರೆ ಒಂದೇ ನಿಲ್ಸಲ್ಲ, ಟಾಪ್ 10 ಟಾಪ್ 5. ನನಗೆ ಒಳ್ಳೆ ಸಿನಿಮಾ ಮಾಡೋ ಎಲ್ಲ ನಿರ್ದೇಶಕರು ಸೊ ಆ ಥರ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಥವ್ರ ಜೊತೆನೆ ಅಂತಾನೆ ಹೇಳಕ್ಕಾಗಲ್ಲ. ಅಂದ್ರೆ ಎಲ್ಲರೂ ಅವ್ರದ್ದೇ ಆದಂತಹ ಒಂದಷ್ಟು ಸ್ಥಾನಮಾನವನ್ನು ಗುರುತಿಸ್ಕೊಂಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಗುಡ್ ಜಾಬ್. ಸೊ ಇವಾಗ ಒಂದೇನೋ ಆಗಿರುತ್ತೆ, ಅದು ಚೆನ್ನಾಗಿರುತ್ತೋ ಇರಲ್ವೋ, ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಕೊಂಡಿರ್ಬೋದು. ಸೊ ನಾನು ಅದನ್ನ ಲೈನಪ್ ಅಂತೂ ಆ ರೀತಿ ಯಾವುದು ಅನ್ಕೊಂಡಿಲ್ಲ. ಒಳ್ಳೆ ಸಿನಿಮಾದ ಅಭಿಮಾನಿ ನಾನು. ಫಸ್ಟ್ ಸಿನಿಮಾ, ಒಳ್ಳೆ ಸಿನಿಮಾ ಅಭಿಮಾನಿ. ಆ್ಯಂಡ್ ಹೀರೋಯಿನ್ಗಳಲ್ಲಿ ನೆಕ್ಸ್ಟ್ ಇವಾಗ ಆಯಿತು, ನೀವೇನೋ ಕೇಳ್ಕೊಂಡಿದ್ದೀರ, ಪ್ರೊಡ್ಯೂಸರ್ ಸಿಗ್ತಾರೆ, ಡೈರೆಕ್ಟರ್ ಸಿಗ್ತಾರೆ, ಕಥೆನೇ ಸಿಗ್ತಿಲ್ಲ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಇರುತ್ತೆ, ನನಗೆ ಪೇರಾಗಿ ಇಂಥವ್ರು ಇದ್ದರೆ ಪಕ್ಕದಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಪ್ರತಿಯೊಬ್ಬ ಆರ್ಟಿಸ್ಟಿಗೂ ಇರುತ್ತೆ. ಕಾರ್ತಿಕ್ಕಿಗೂ ಇರುತ್ತೆ. ಇವಾಗ ಯಾರು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ನೀವೇ ಹೇಳಬೇಕು. ನನಗೆ ಗೊತ್ತಿಲ್ಲ, ನೀವು ಹೇಳಿ. ನಿಮ್ಮನ್ನ ಕೇಳಿ. ಸಂಗೀತ ಶೃಂಗೇರಿ, ಆಮೇಲೆ ನಮೃತ ಗೌಡ, ಆಮೇಲೆ ಮತ್ತಿನ್ಯಾರಿದ್ದಾರೆ? ಅದು ಬಿಟ್ರೆ ಕಾರ್ತಿಕ್. ಹೀರೋಯಿನ್ ಹೇಳಿ ಸಂಗೀತ ಶೃಂಗೇರಿ ಚಾರ್ಲಿಲ್ ಮಾಡಿದ್ದಾರೆ, ಹೀರೋಯಿನ್ ಅವರು ಟ್ರೆಂಡಿಂಗ್ ಅಲ್ಲಿದ್ದಾರೆ. ಸೊ ನಮೃತ ಗೌಡ ಸೀರಿಯಲ್ ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವರು ಟ್ರೆಂಡಿಂಗ್ ಅಲ್ಲಿದ್ದಾರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ. ಅದು ಬಿಟ್ಟು ಸ್ಮಾರ್ಟ್ ಅಂದ್ರೆ ನೀವು ಈಗ ನಾನು ಹೇಳಿ ನೀವು ಚೂಸ್ ಮಾಡೋದಕ್ಕೂ ನಿಮ್ಗೊಂದು ಆಸೆ ಇರುತ್ತೆ ಅಲ್ವಾ? ಇಲ್ಲ, ಆ ಥರ ಇಂಥವ್ರ ಜೊತೆ ಅಂತ ನಾನು ಹೆಂಗೆ ಹೇಳಿ ನಿಮಗೆ? ಬಾಯಲ್ಲಿ ಹೇಳಿ, ಬಾಯ್ ಬಿಟ್ಟು ಹೇಳಿ ನನಗೆ. ಇಲ್ಲ ನಿಮ್ಗೆ ಯಾರು ಇಷ್ಟ? ನಾನು ರಮ್ಯಾ ಅಂದ್ರೆ ನನಗೆ ತುಂಬಾ ರಮ್ಯಾ ಮೇಡಮ್ ಇಸ್ ಮೈ ಫೇವ್ರೆಟ್. ನಾನು ಅವ್ರದ್ದು ಹೆಸರು ಹೇಳಬಾರ್ದು ಅಂತ ಏನಾದರೂ ಹೇಳಿದ್ನ ನಾನು? ಇಲ್ಲ, ನಾನು ಮೊನ್ನೆ ಯಾರೋ ಕೇಳಿದಾಗ್ಲೂ ಹಂಗೆ ಹೇಳಿದೆ, ನಿಮ್ಗೆ ಯಾರು ಫೇವ್ರೆಟ್ ಅಂತ. ಮೊನ್ನೆ ಹೇಳಿದ್ಕೆ ಬಟ್
ಓಕೆ ಅವ್ರು ಹಂಗೇನಿಲ್ಲ ರಮ್ಯಾ ಮೇಡಮ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಶಿ ಇಸ್ ಆಲ್ ಟೈಮ್ ಫಾರ್ ಆಲ್ ಕರ್ನಾಟಕ ಆಲ್ ಟೈಮ್ ಫೇವ್ರೆಟ್ ಫ್ಯಾನ್ಸ್ ಎಲ್ರಿಗೂ ಅಲ್ವಾ. ಅದ್ಭುತ ನಟಿ, ಬ್ಯೂಟಿಫುಲ್. ಬಟ್ ಆದರೆ ಇವಾಗ ಅವ್ರಿಗೆ ಡೇಟ್ ಸಿಗಲ್ಲ, ಕಷ್ಟ. ಅವ್ರನ್ನ ಕತೆ ಒಪ್ಸಿ ಕರ್ಕೊಂಬಂದು ಮಾಡಿಸೋ ಅಷ್ಟು ಇದಿಲ್ಲ. ಅವರು ಪ್ರೊಡಕ್ಷನಲ್ಲಿ ಬೇರೆ ಕಡೆ ಎಲ್ಲ ಬ್ಯುಸಿ ಆಗಿದ್ದಾರೆ. ಸೊ ಇವಾಗ ನಿಮಗೆ ಪೇರ್ ಆಗಿ ನೀವು ನನ್ನನ್ನೇ ಬೇಡ ನಮ್ಮ ಲ್ಯಾಂಗ್ವೇಜೇ ಬೇಕು ಅಂತಿಲ್ಲ, ಬೇರೆದಾದ್ರು ಹೇಳಿ, ತೊಂದರೆ ಇಲ್ಲ. ಸೌತ್ ಇಂಡಿಯಾ ಹೋಗಿ, ನಾರ್ತ್ ಕಡೆ ಬೇಡ, ಬರೀ ಸೌತಲ್ಲಿ ಇರೋಣ. ದೀಪಿಕಾ ಪಡುಕೋಣೆ. ನಾರ್ತ್ ಕಡೆ ಬೇಡ ಅಂದ್ರೆ ಅಲ್ಲೇ ಹೋಗ್ತೀರಾ. ದೀಪಿಕಾ ಪಡುಕೋಣೆ ಅವರು ನಂಗೆ ತುಂಬಾ ಇಷ್ಟ. ನೋ ಕಮೆಂಟ್ಸ್. ಯಾವಾಗ ಏನು ಕಮೆಂಟ್ ಮಾಡಂಗಿರಲ್ಲ, ಸೇಫ್. ಕನ್ನಡದಲ್ಲಿ ಅಂತ ಯಾರು ಇಲ್ವೇ ಇಲ್ಲ ನೇಮ್ ಚೂಸ್. ಎಲ್ಲರೂ ಆಕ್ಟ್ರೆಸಸ್ ಜೊತೆ ಆಸೆ ಅನ್ನೋದು ಇಂಥವ್ರ ಜೊತೆ ನಾನು ಸಿನಿಮಾ ಮಾಡಬೇಕಿತ್ತು, ಎಲ್ಲರ ಜೊತೆನೂ ಮಾಡಬೇಕು ಅನ್ನೋದು. ಅದು ಯಾಕೆ ಸರ್ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ? ಈಗ ಒಬ್ಬರ ಜೊತೆ ಮಾಡ್ತೀನಿ, ಆ ಸಿನಿಮಾ ಆಗೋಗುತ್ತೆ, ನೆಕ್ಸ್ಟ್ ಅವ್ರ ಜೊತೆನೆ ಮಾಡ, ಇನ್ನೊಬ್ಬರ ಜೊತೆ ಮಾಡೋದು. ಹಂಗೆ ಬಿಗ್ ಬಾಸ್ ಮುಂಚೆನೇ ಹಿಂಗೆ ಇದ್ರ ನೀವು. ಹ್ಮ್. ಕಾರ್ತಿಕ್. Beat Plus Karnataka.